ಮೇಡಮ್ ಅಂಗಡಿ ಒಳಗೆ ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:15 ಮಧ್ಯದಲ್ಲಿ ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸರಾಫ್ ಬಜಾರ್ ಇದರಲ್ಲಿ ಕೀರ್ತಿ ಜ್ಯುವೆಲರ್ಸ್ ಅಂತ ಇದೆ. ಅದರ ಗ್ರೌಂಡ್ ಫ್ಲೋರ್ ಅಲ್ಲಿ ಇಬ್ರು ಕಾರ್ಮಿಕರು ಬೆಂಗಾಲದವರು ಅವರು ಈ ಬಂಗಾರ ಕರಗಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ. ಹೋದ ಒಂದು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸೌಂಡ್ ಅಕ್ಕಪಕ್ಕ ಎಲ್ಲರಿಗೂ ಕೂಡ ಕೇಳಿದೆ. ತದನಂತರ ಇಲ್ಲಿದ್ದಂತ ಹತ್ತಿರದ ಎಲ್ಲಾ ಜನರು ಸೇರಿದ್ದಾರೆ, ಮತ್ತೆ ಟ್ರಾಫಿಕ್ ಪೊಲೀಸ್ನವರು ಬಂದಿದ್ದಾರೆ. ಅವರಿಬ್ರು ಗಾಯಾಳುಗಳು ಏನಿದ್ದಾರೆ ಅವರಾಗಿ ಹೊರಗೆ ಬಂದಿದ್ದಾರೆ. ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ ಮೀನ್ ಟೈಮ್ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇವರು ಏನು ಒಂದು ಕಮರ್ಷಿಯಲ್ ಸಿಲಿಂಡರ್ ಮತ್ತೆ ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಎರಡನ್ನ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಮತ್ತೆ ಬಿಲ್ಡಿಂಗ್ ಸ್ಟೇಟಸ್ ಅನ್ನ ಈಗ ಸದ್ಯದ ಮಟ್ಟಿಗೆ ನಾವು ನೋಡಿದಾಗ ಫೈರ್ ಡಿಪಾರ್ಟ್ಮೆಂಟ್ ದವರು ಬಂದು ಅದನ್ನೆಲ್ಲ ಆರಿಸಿದ್ದಾರೆ. ಇವನ್ ಕೆಇಬಿ ಕೂಡ ಎಲ್ಲ ಲೈನ್ ಅನ್ನ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಕೆಇಬಿ ಅವರು ಕೂಡ ಅಕ್ಕಪಕ್ಕದೆಲ್ಲ ಪರಿಶೀಲನೆ ಮಾಡ್ತಾರೆ. ಅವನ್ನ ಇಂಡಿವಿಜುವಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಲೈನ್ ಕೊಡಬೇಕು ಬಿಡಬೇಕು ಚೆಕ್ ಮಾಡ್ತಾರೆ. ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಒಳಗಡೆ ಕಾಲಮ್ಸ್ ಗಳೆಲ್ಲ ಕಟ್ ಆಗಿದೆ. ವಿ ಡೋಂಟ್ ಥಿಂಕ್ ಅದು ಫಿಟ್ ಫಾರ್ ಫರ್ದರ್ ಇದನ್ನ ಮಾಡಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದನ್ನ ಡೆಮಾಲಿಷನ್ ಮಾಡಬೇಕಾಗುತ್ತೆ. ಗ್ರೌಂಡ್ ಫ್ಲೋರ್ ದಲ್ಲಿರೋ ಕಾಲಮ್ಸ್ ಗಳು ಕಟ್ ಆಗಿರೋದ್ರಿಂದ ಮೇಲ್ಚಾವಣಿ ಆಗಿರ್ಬೋದು, ಮೇಲ್ಗಡೆ ಆಗಿರ್ಬೋದು ಅದು ಬೀಳೋ ಸಾಧ್ಯತೆ ಹೆಚ್ಚಿದೆ. ಅದು ಕಾರ್ಪೊರೇಷನ್ ಕಮಿಷನರ್ ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ಇಂಜಿನಿಯರ್ಸ್ ಟೀಮ್ ಅನ್ನು ಕರೆಸಿಬಿಟ್ಟು ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಇನ್ ಮೀನ್ ಟೈಮ್ ಇವರು ಸಾರ್ವಜನಿಕ ಆಸ್ತಿ ಪಾಸ್ತಿ ಮತ್ತೆ ಜೀವಕ್ಕೆ ಹಾನಿ ಆಗೋ ರೀತಿಯಲ್ಲಿ ಗ್ರೌಂಡ್ ಫ್ಲೋರ್ ದಲ್ಲಿ ಕಾರ್ಮಿಕರನ್ನ ಇಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಪರ್ಟಿಕ್ಯುಲರ್ಲಿ ಡೊಮೆಸ್ಟಿಕ್ ಅಂಡ್ ಕಮರ್ಷಿಯಲ್ ಸಿಲಿಂಡರ್ಸ್ ಅನ್ನ ಇಟ್ಟು ಅವರ ಮೇಲೆ ಕೂಡ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಿ ಅದನ್ನು ಕೂಡ ತನಿಖೆಯನ್ನ ಕೈಗೊಳ್ಳುತ್ತಿದೆ. ಸಿಗರೇಟ್ಸ್ ಇದ್ದ ಕಾರಣ ವಿ ಡೋಂಟ್ ನೋ ದ ಇಶ್ಯೂ ಎಕ್ಸಾಕ್ಟ್ಲಿ. ಯಾಕಂತಾರೆ ಅವ್ರ ಇಂಜರ್ಡ್ ಅನ್ನು ಕೂಡ ನಾವು ಮಾತಾಡ್ಸ್ಬೇಕಾಗತ್ತೆ. ಫಸ್ಟ್ ಟ್ರೀಟ್ಮೆಂಟ್ ಆಗ್ಬೇಕಾಗತ್ತೆ. ಏನ್ ಕಾರಣ ಅನ್ನೋದು ಇನ್ವೆಸ್ಟಿಗೇಷನ್ ದಲ್ಲಿ ಗೊತ್ತಾಗುತ್ತೆ. ಬಟ್ ಪ್ರಿಲಿಮಿನರಿ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಆರಿಸಿದ ನಂತರ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇದ್ದಂತ ಸಿಲಿಂಡರ್ ಇಂದ ಇನ್ನೂ ಕೂಡ ಗ್ಯಾಸ್ ಬರ್ತಾ ಇತ್ತು ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ದಟ್ ಈಸ್ ದ ರೀಸನ್ ಅಂತ ಅನ್ಸುತ್ತೆ. ಗ್ಯಾಸ್ ಲೀಕ್ ಆಗಿದೆ ಅಂತಾನೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪ್ರಿಲಿಮಿನರಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ವಿಲ್ ಸಿ ಇನ್ ಇನ್ವೆಸ್ಟಿಗೇಷನ್. ಗ್ಯಾಸ್ ಇಲ್ಲಿ ಕರಗಿಸುವಂತ ಪರ್ಮಿಷನ್ ಇಲ್ಲ, ಆದ್ರೂ ಇಲ್ಲಿ ಕರಗಿಸ್ತಾರೆ. ಗ್ಯಾಸ್ ಬಳಕೆ ಮಾಡಬಾರ್ದು. ಹೌದು, ಅದನ್ನ ಆಲ್ರೆಡಿ ನಾವು ಸ್ಪೆಷಲ್ ಡ್ರೈವ್ ಎಲ್ಲ ಕಡೆ ಮಾಡ್ತಾ ಇದೆ. ಇದು ಕದ್ದು ಮುಚ್ಚಿ ಮಾಡಿದಂತದ್ದು. ಯಾಕಂದ್ರೆ ಒಂದು ಕಮರ್ಷಿಯಲ್ ಜೊತೆಗೆ ಒಂದು ಡೊಮೆಸ್ಟಿಕ್ ಕೂಡ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮತ್ತೆ ಕಾರ್ಪೊರೇಷನ್ ದವರು ಕೂಡ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದೀವಿ. ಇನ್ನೂ ಕೂಡ ಅದನ್ನ ಡ್ರೈವ್ ಕಂಟಿನ್ಯೂ ಆಗುತ್ತೆ. ಇದ್ರ ಮೂಲಕನೇ ಎಲ್ಲರಿಗೂ ಕೂಡ ಉಳಿದವರಿಗೂ ಕೂಡ ನಾವು ಇದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ. ಏನು ಅಂತಂದ್ರೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ ಮಾರ್ಕೆಟ್ ಗಳಲ್ಲಿ ಗ್ರೌಂಡ್ ಫ್ಲೋರ್ ಗಳಲ್ಲಿ ಅದಿರೋದು ಪಾರ್ಕಿಂಗ್ ಅಂತೇಳಿ ಇವರು ಈ ರೀತಿಯಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಈ ರೀತಿಯಾದಂತಹ ಒಂದು ರಿಸ್ಕ್ ರಿಲೇಟೆಡ್ ಕೆಲಸಗಳನ್ನ ಕೊಟ್ಟರೆ ನಾಳೆ ಅವ್ರ ಅಂಗಡಿಕಾರರೇ ಜವಾಬ್ದಾರರಾಗ್ತಾರೆ. ಅದನ್ನು ಕೂಡ ನಾವು ಕಾರ್ಪೊರೇಷನ್ ನಾವು ಸೇರಿ ಅವ್ರಿಗೂ ಕೂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಕೂಡ ಅವರು ವಿಚಾರ ಮಾಡಿದ್ದಾರೆ. ಹೌದು, ಅಲ್ಲಿ ಇನ್ನು ಇದು ಮಾರ್ನಿಂಗ್ ಬೇಗ ಘಟನೆ ಇಮಿಡಿಯೇಟ್ಲಿ ಆಗಿ ಮೇಲ್ಗಡೆ ಇನ್ನು ಯಾರು ಇರ್ಲಿಲ್ಲ, ಎಲ್ಲ ಲಾಕ್ಸ್ ಇತ್ತು. ಸೊ ಇನ್ನು ಅದು ಬೇರೆ ಟೈಮಲ್ಲಿ ಆಗಿದ್ರೆ ಇನ್ನು ಜನರ ಜೀವ ಜಾಸ್ತಿ ಸಮಸ್ಯೆ ಆಗಿರೋದು. ಬಟ್ ಅರ್ಲಿ ಮಾರ್ನಿಂಗ್ ಇವರು ಹೋದ ತಕ್ಷಣ ಆಗಿದೆ. ಸೊ ಸರ್ ಗಾಯಾಳವರು ಎಲ್ಲರೂ ಅವರು ಇಬ್ರು, ಒಬ್ರು ಬೀಜು ಅಂತಂತೇಳಿ, ಒಬ್ರು ಹಕೀಮ್ ಅಂತಂತೇಳಿ ಸುಮಾರು 25 ವರ್ಷದ ಒಬ್ರು ವ್ಯಕ್ತಿ ಇದ್ದಾರೆ. ಇನ್ನೊಬ್ರು ಒಂದು 40 ವರ್ಷದ ವ್ಯಕ್ತಿ. ಅವರು ವೆಸ್ಟ್ ಬೆಂಗಾಲ್ದವರು. ಈಗ ಏನ್ ನಡೆಸ್ತಾ ಇದ್ದಾನೆ ಓನರು ಕೂಡ ವೆಸ್ಟ್ ಬೆಂಗಾಲ್ದವನು. ಅವನು